ಓಕೆ ಗೈಸ್ ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ ಗೈಸ್ ಇವತ್ತಿನ ನೋಡಿದ್ರೆ ಏನಪ್ಪ ತಿಳಿಸ್ಕೊಡ್ದು ನನ್ನ ಗಾಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರಾ ಬಟ್ ಯೂಟ್ಯೂಬಲ್ಲಿ ಎಷ್ಟು ತಿಂಗಳಿಗೆ ಸಂಬಳ ಕೊಡ್ತಾರೆ ಯೂಟ್ಯೂಬಲ್ಲಿ ಯಾವ ರೀತಿ ಅಮೌಂಟ್ ಬರುತ್ತೆ ಯೂಟ್ಯೂಬರ್ ನಮಗೆ ಎಷ್ಟು ಪರ್ಸೆಂಟ್ ಶೇರ್ ಕೊಡ್ತಾರೆ ಇದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಫಸ್ಟ್ ಲೈಕ್ನ ಮಾಡ್ಕೊಳ್ರಿ ಶೇರ್ನ ಮಾಡ್ಕೊಳ್ರಿ ಫಾಲೋ ಮಾಡ್ಕೊಳ್ರಿ ಇನ್ಸ್ಟಾಗ್ರಾಮ್ ನೋಡ್ತಾರೆ ಫಾಲೋ ಮಾಡ್ಕೊಳ್ರಿ ಯೂಟ್ಯೂಬ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಶುರು ಮಾಡೋಣ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಅಪ್ಪ ಕೊಡ್ತಾರೆ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಅನ್ನೋದು ಅಂತ ಇರುತ್ತೆ ಗೈಸ್ ಯೂಟ್ಯೂಬಲ್ಲಿ ಗೈಸ್ ನಿಮಗೆ ದುಡ್ಡು ಬರಬೇಕು ಅಂದ್ರೆ 4,000 ವಾಟ್ ಟೈಮ್ ಕಂಪ್ಲೀಟ್ ಮಾಡಬೇಕು 1,000 ಸಬ್ಸ್ಕ್ರೈಬರ್ ಕೌಂಟ್ ಮಾಡಿದ್ರೆ ಗೈಸ್ ಇದು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ಗೈಸ್ ಅವಾಗ್ಲಿಂದ ಗೈಸ್ ನಿಮಗೆ ಅಮೌಂಟ್ ಅನ್ನೋದು ಬರಕ್ಕೆ ಶುರು ಆಗುತ್ತೆ ಹಂಗಂದ್ರೆ ಗೈಸ್ 4,000 ವಾಟ್ ಟೈಮ್ 1,000 ಫಾಲೋವರ್ಸ್ ಮಾಡ್ಬಿಟ್ರೆ ಬಂದ್ಬಿಡುತ್ತಾ ಅಂತ ಕೇಳಿರ್ತಾರೆ ಸುಮಾರು ಜನ ಬ್ರೋ ಬಂದ್ಬಿಡ್ತಾರ ಅಂತ ಇಲ್ಲ ಗೈಸ್ ಅದನ್ನ ನೀವು ಜೆನ್ಯೂನಾಗೆ ಓನಾಗೆ ನಿಮ್ದು ಓನ್ ವಾಯ್ಸ್ ಆಗಿರ್ಬೇಕು ಏನೋ ಒಂದು ಓನಾಗಿ ಕ್ರಿಯೇಟ್ ಮಾಡಿ ಅದನ್ನ ಅವ್ರು ಅಪ್ಲೈ ಮಾಡಬೇಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಆ ಕ್ರೈಟೀರಿಯಾವನ್ನು ಕಂಪ್ಲೀಟ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅವಾಗ ಯೂಟ್ಯೂಬರ್ಸ್ ಕುತ್ಕೊಂಡು ಚೆಕ್ ಮಾಡ್ತಾರೆ ಓಕೆ ನಿಮಗೆ ಮಾನಿಟೈಸೇಷನ್ ಕೊಡ್ಬೋದು ಓಕೆ ನೀನು ಬರ್ದಿದ್ಯಪ್ಪ ನಿಮಗೆ ಮಾನಿಟೈಸೇಷನ್ ಕೊಡ್ಬೋದು ನೀನು ದುಡ್ಡು ಮಾಡ್ಬೋದು ಅಂತ ಅವ್ರು ಕೊಟ್ಟರೆ ಅವಾಗ್ಲಿಂದ ಗೈಸ್ ನಿಮಗೆ ಮಾನಿಟೈಸೇಷನ್ ಒಂದು ಆನ್ ಆಗುತ್ತೆ ಯಾರಲ್ಲ ಗೈಸ್ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ಬೇಕು ಅನ್ಕೊಂಡೆ ಆ ಥರ ಗೈಸ್ ಇದು ರೂಲ್ಸ್ ಇರುತ್ತೆ ಅವ್ರಿಗೆ ನೀವು ಬೇರೆ ರೂಢಿ ಹಾಕಂಗಿರಲ್ಲ ಅದ್ರ ಬಗ್ಗೆ ಎಲ್ಲ ಕಂಟೆಂಟ್ ಐತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಹೇಳ್ತೀನಿ ನೋಡಿ ಇದು ರೂಲ್ಸು ಮೊದಲಿಗೆ 1,000 ಸಬ್ಸ್ಕ್ರೈಬ್ ಬೇಕು 4,000 ವಾಟ್ ಟೈಮ್ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ ಅಪ್ಲೈ ಮಾಡಿ ಅವರು ಯೂಟ್ಯೂಬರ್ ಏನಾದ್ರು ನಿಮಗೆ ಮಾನಿಟೈಸೇಷನ್ ಆನ್ ಮಾಡ್ತಂದ್ರೆ ಅವಾಗಲೇ ದುಡ್ಡು ಬರೋದು ಶುರು ಆಗುತ್ತೆ ಹಂಗನ್ಬಿಟ್ಟು ಬ್ರೋ ಅವಾಗಲೇ ದುಡ್ಡು ಬರೋದು ಶುರು ಆಗುತ್ತೆ ಇನ್ನು ಲೈಫ್ ಲಾಂಗ್ ದುಡ್ಡು ಬರುತ್ತಾ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ಬೋದು ಇಲ್ಲ ಗೈಸ್ ನೀವು ಅವಾಗ ದುಡ್ಡು ಅವ್ರು ಆನ್ ಮಾಡ್ತಾರೆ ಅಷ್ಟು ನೀವು ವೀಡಿಯೋಸ್ನ ಮಾಡಬೇಕು ವೀಡಿಯೋಸ್ನ ಮಾಡಿದ್ರೆ ಏನು ತಿಂಗ ಸಂಬಳ ಬರುತ್ತೆ ಬ್ರೋ ತಿಂಗ ಅಮೌಂಟ್ ಕೊಡ್ತಾರ ಇದು ಇಲ್ಲ ಗೈಸ್ ನಿಮ್ಮ ವಿಡಿಯೋ ಯಾವ ಥರ ವ್ಯೂಸ್ ಬರುತ್ತೆ ಯಾವ ಥರ ಇನ್ಕ್ರೀಸ್ ಆಗುತ್ತೆ ಇದ್ರ ಮೇಲೆ ಡಿಪೆಂಡು ನೀವು ವ್ಯೂಸ್ ಬಂದು ನಿಮಗೆ ಮ್ಯಾಕ್ಸಿಮಮ್ ನೀವು ಅಮೌಂಟ್ ಎಷ್ಟಕ್ಕೆ ತಗೋಬೇಕು ಅಂತ ಹೇಳ್ತೀನಿ ನೋಡಿ ನಿಮ್ಮ ವಿಡ್ರಾ ಮಾಡೋಕೆ ಎಷ್ಟು ನಿಮ್ಮ ಅಕೌಂಟಿಗೆ ದುಡ್ಡು ಬರಬೇಕಂದ್ರೆ ಎಷ್ಟು ಡಾಲರ್ ಆಗಬೇಕು ಅಂದರೆ ಮ್ಯಾಕ್ಸಿಮಮ್ $100 ಆಗಬೇಕು $100 ಅಂದರೆ ಇಂಡಿಯನ್ ರುಪಿಗೆ ಹೆಚ್ಚು ಕಮ್ಮಿ 8,500 ಚಿಲ್ಲರೆ 9,000 ಚಿಲ್ಲರೆ ಆಗುತ್ತೆ ಈ $100 ಒಂದು ಕಂಪ್ಲೀಟ್ ಆದಮೇಲೆ ನಿಮಗೆ ಯೂಟ್ಯೂಬಲ್ಲಿ ನಿಮಗೆ ಅಕೌಂಟ್ಗೆ ಬರೋ ಚಾನ್ಸಸ್ ಇರುತ್ತೆ ಇನ್ನು ಅಕೌಂಟ್ಗೆ ಯಾವ ರೀತಿ ಆ್ಯಡ್ ಮಾಡೋದು ಅದೆಲ್ಲ ದೊಡ್ಡ ಪ್ರೊಸೀಜರ್ ಐತೆ ಬಟ್ ಅದೆಲ್ಲ ಬಿಟ್ಟಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಕೌಂಟ್ ಯಾವ ರೀತಿ ಆ್ಯಡ್ ಮಾಡೋದು ಅದ್ರ ರೂಲ್ಸ್ ಏನು ಫಾಲೋಸ್ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್ ಇವತ್ತು ನೋಡೋದ್ರೆ ಯೂಟ್ಯೂಬ್ ಯಾವ ರೀತಿ ನಮಗೆ ದುಡ್ಡು ಕೊಡುತ್ತೆ ಎಷ್ಟು ಪರ್ಸೆಂಟ್ ಅಪ್ಪ ಕೊಡುತ್ತೆ ಅಂತ ಗೈಸ್ ಯೂಟ್ಯೂಬ್ ಬಂದ್ಬಿಟ್ಟು ನಮಗೆ 100ಕ್ಕೆ 55% ಯೂಟ್ಯೂಬ್ ಮಡಿಕೊಳ್ಳುತ್ತೆ ಬರೀ 45% ನಮಗೆ ಕೊಡುತ್ತೆ ಗೈಸ್ ಎಲ್ಲ ಕಂಪ್ನಿಯಲ್ಲೂ ಬರೀ 5% 6% ಈ ಥರ ಕೊಟ್ಟರೆ ಗೈಸ್ ನಮ್ಮ ಯೂಟ್ಯೂಬಲ್ಲಿ ಹಂಗಲ್ಲ ಗೈಸ್ 45% ವ್ಯೂವರ್ಸ್ಗೆ ಕೊಡ್ತಾರೆ ಅಂದರೆ ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ ಅವ್ರಿಗೆ 45% ಅನ್ನೋದು ಕಮಿಷನ್ ಒಂದು ಕೊಡ್ತಾರೆ ಗೈಸ್ ಈ ಮಿಕ್ಕದ ಕಂಪ್ನಿ ಟೈಪ್ ಆಗಿರೋ ಆ ಕಂಪ್ನಿಗಳೆಲ್ಲ ಬರೀ 5% ಕೊಡ್ತಾರೆ ಯೂಟ್ಯೂಬರ್ ಮಾಡಿಕೊಳ್ಳೋದು 55% ನಮಗೆ ಕೊಡೋದು 45% ಒಂದು ಕೊಡ್ತಾರೆ ಗೈಸ್ ಯೂಟ್ಯೂಬಲ್ಲಿ ಹಿಂಗೆ ಅಂತ ಗೈಸ್ ನೀವು ಹಾಕೋ ವಿಡಿಯೋಗೆ 1 ಲಕ್ಷ ಬರ್ಬೋದು 2 ಲಕ್ಷ ಬರ್ಬೋದು 3 ಲಕ್ಷ ಬರ್ಬೋದು ಈ ಥರ ಹೇಳೋಕ್ಕಾಗಲ್ಲ ಎಷ್ಟು ಬರುತ್ತೆ ಅರ್ನಿಂಗ್ ಅಂತ ನಿಮ್ಮ ವಿಡಿಯೋ ಮೇಲೆ ಡಿಪೆಂಡು ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡು ನಿಮ್ಮ RPM ಅಂತ ಮೊದಲಿಗೆ ಬಂದ್ಬಿಟ್ಟು RPM ಅಂತ ಇರುತ್ತೆ ಗೈಸ್ ನಿಮ್ಮ ವಿಡಿಯೋ ಯಾವ ರೀತಿ ಇರುತ್ತೆ 4 ನಿಮಿಷ ಇರುತ್ತಾ 8 ನಿಮಿಷ ಇರುತ್ತಾ ನಿಮ್ಮ ವಿಡಿಯೋ ಕಂಟೆಂಟ್ ಹೆಂಗಿರುತ್ತೆ ಅದ್ರ ಮೇಲೆ RPM ಅದ್ರ ಮೇಲೆ ನಿಮಗೆ ದುಡ್ಡು ಅನ್ನೋದು ಕೊಡೋದಂತ ಇರುತ್ತೆ ಗೈಸ್ ಯೂಟ್ಯೂಬಲ್ಲಿ ಯಾವ ರೀತಿ ಆಯಿತು ಯೂಟ್ಯೂಬಲ್ಲಿ ಯಾವ ರೀತಿ ಕೊಡ್ತಾರೆ ದುಡ್ಡ ಅನ್ನೋದೆಲ್ಲ ತಿಳ್ಕೊಂಡ್ರಿ $100 ಹತ್ರ ಅಕೌಂಟಿಗೆ ಬರುತ್ತೆ ಇಷ್ಟೆಲ್ಲ ತಿಳ್ಕೊಂಡ್ರಿ ಬಟ್ ನೆಕ್ಸ್ಟು ಅಂತಂದರೆ ಯಾವುದು ಅಂದರೆ ಯೂಟ್ಯೂಬ್ಗೆ ಹೆಂಗೆ ಅಮೌಂಟ್ ಬರುತ್ತೆ ಯೂಟ್ಯೂಬ್ ನಿಮ್ಗೆ ಹೆಂಗೆ ಅಮೌಂಟ್ ಕೊಡುತ್ತೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಈ ನೆಕ್ಸ್ಟ್ ಬನ್ನಿ ಗೈಸ್ ನೆಕ್ಸ್ಟ್ ಯೂಟ್ಯೂಬ್ ಯಾವ ರೀತಿ ಆಡ್ಸ್ ಬರುತ್ತೆ ಅಂತ ಗೈಸ್ ಈಗ ನೋಡ್ತಾ ಬಂದು ಸುಮಾರು ಅಪ್ಲಿಕೇಶನ್ ಇರ್ತವೆ ಪ್ಲೇಸ್ಟೋರಲ್ಲಿ 1,000 ಅಪ್ಲಿಕೇಶನ್ಗಳು ಇರ್ತವೆ ಬಟ್ ಅವರೆಲ್ಲ ಏನು ಮಾಡ್ತಾರೆ ಅಂದ್ಬಿಟ್ರೆ ಗೈಸ್ ಅವ್ರಿಗೆ ಒಂದು ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ ಯಾರೆಲ್ಲ ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಏನಿದೆ ಗೈಸ್ ಯೂಟ್ಯೂಬ್ ಏನು ಕಂಪ್ನಿ ಇದೆ ಅಲ್ಲಿಗೆ ಹೊಸಿ ದುಡ್ಡು ಅನ್ನೋದು ಕೊಡ್ತಾರೆ ಯಾಕಂದರೆ ಅವರು ಈಗ ಅವ್ರಿಗೆ ಒಂದು 50,000 ನೋಡಿ ಮ್ಯಾಕ್ಸಿಮಮ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅವ್ರಿಗೊಂದು ಅಷ್ಟು ಪರ್ಸೆಂಟೇಜ್ ಅಂತ ಕೊಟ್ಬಿಟ್ಟು ನನ್ನ ಬಗ್ಗೆ ನಮ್ಮ ವಿಡಿಯೋ ಮಾಡ್ಕೊಳ್ರಿ ಅಂತ ಗೈಸ್ ನಿಮಗೆ ಆಡ್ಸ್ ಬೇಕಂತ ನಮ್ಗೆ ಗೂಗಲ್ ಆಡ್ಸ್ ನಮಗೆ ದುಡ್ಡು ಅನ್ನೋದು ಬರೋದು ಆಡ್ಸ್ ಅಡ್ವರ್ಟೈಸ್ಮೆಂಟ್ ಅಂತ ಏನು ಕರಿತೀವಿ ಅದನ್ನೇ ಆಡ್ಸ್ ಅಂತ ಟಿ ವಿಲಿ ಏನು ಅಡ್ವರ್ಟೈಸ್ಮೆಂಟ್ ಅಂತ ಏನು ಬರುತ್ತೆ ಅದೇ ಥರ ನಮ್ಮ ಯೂಟ್ಯೂಬಲ್ಲಿ ನಮ್ಮ ವಿಡಿಯೋ ಈಗ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ಅವ್ರಿಗೊಂದು ಆಡ್ಸ್ ಅನ್ನೋದು ಬರ್ತೈತೆ ಬಟ್ ಈ ಆಡ್ಸ್ ಅನ್ನೋದು ಮುಖಾಂತರ ಅವ್ರು ದುಡ್ಡು ಅನ್ನೋದು ಕೊಡ್ತಾರೆ ಅವ್ರು ಇಷ್ಟು ಪರ್ಸೆಂಟೇಜ್ ಅಂತ ಯೂಟ್ಯೂಬರ್ ಮಾಡಿಕೊಂಡು ನಮ್ಗೆ ಇಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ನಮಗೆ ದುಡ್ಡು ಅನ್ನೋದು ಕೊಡ್ತಾರೆ ಒಂದು ಆಡ್ಸ್ಗೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ದುಡ್ಡನ್ನ ಮಾಡಿಕೊಂಡು ಅವ್ರಿಗೆ ನಮಗೆ ದುಡ್ಡು ಕೊಡೋ ಚಾನ್ಸಸ್ ಇರುತ್ತೆ ಬಟ್ ಈ ಥರ ಮೊದಲಿಗೆ ಗೂಗಲ್ ಆಡ್ಸೆನ್ಸ್ ಅಂತ ಇರುತ್ತೆ ಗೈಸ್ ಅದರಲ್ಲಿ ಆಡ್ಸ್ಗಳು ಅಡ್ವರ್ಟೈಸ್ಮೆಂಟ್ ರನ್ ಆಗುತ್ತೆ ಈಗ ಸುಮಾರು ಅಪ್ಲಿಕೇಶನ್ಗಳು ಈಗ ನೋಡಿರ್ತೀರಾ ಯಾವ್ದಾರ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಈ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಬಟ್ ಅವಾಗ ನಮಗೆ ದುಡ್ಡನ್ನ ಕೊಡ್ತಾರೆ ಗೈಸ್ ಅವ್ರ ಕಡೆಯಿಂದ ನಮಗೆ ಓಕೆ ಅವರು ಅಷ್ಟು ಕಮಿಷನ್ ಮಾಡಿಕೊಂಡು ಯೂಟ್ಯೂಬರು ಅಷ್ಟೊಂದು ಕಂಪ್ನಿಯವರು ಅಷ್ಟೊಂದು ಮಡಿಕೊಳ್ತಾರೆ ಬಟ್ ನಮಗೊಂದು ಇಷ್ಟು ಅಂತ ಪರ್ಸೆಂಟೇಜ್ ಅಂತ ಕೊಡ್ತಾರೆ ಗೈಸ್ ಮೊದಲಿಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದು ಹೆಂಗೆ ಅಂತ ಗದ್ದೆ ನೋಡೋ ಗೈಸ್ ನಿಮಗೆ ಯಾವ ರೀತಿ ದುಡ್ಡು ಬರುತ್ತೆ ಅಂದರೆ ನೀವು ಫಾಲೋವರ್ಸ್ ಕಂಪ್ಲೀಟ್ ಮಾಡಿ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿ ನೀವು ಫಾಲೋವರ್ಸ್ ಎಲ್ಲ ಗೇನ್ ಮಾಡಿದ್ಮೇಲೆ ನಿಮಗೆ ದುಡ್ಡು ಅನ್ನೋದು ಬರೋಕ್ಕೆ ಶುರು ಆಗುತ್ತೆ ಫಸ್ಟ್ ಆಫ್ ಆಲ್ ಅಷ್ಟೆಲ್ಲ ಆದಮೇಲೆ ಯೂಟ್ಯೂಬರ್ಗೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಯ್ತು ಯೂಟ್ಯೂಬರ್ ಈ ಥರ ಅಪ್ಲಿಕೇಶನ್ ಬಗ್ಗೆ ಕೊಡ್ತಾರೆ
ಸುಮಾರು ಜನ ಸಾಂಗ್ ಅವ್ರು ಕೊಡ್ತಾರೆ, ಪ್ರಮೋಷನ್ ಈ ಥರ ಅವ್ರಿಗೆ ಏನೇನು ಪ್ರಮೋಷನ್ ನೋಡಿ. ಯೂಟ್ಯೂಬ್ ಅನ್ನೋದು ದೊಡ್ಡ ಕಂಪ್ನಿ ಥರಾನೇ. ಎಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಯೂಟ್ಯೂಬ್ ಅನ್ನೋದು ಬಿಗ್ಗು. ಅಂದರೆ ಗೂಗಲ್ ಆಡ್ಸೋದಕ್ಕೆ ಗೂಗಲ್ ಹೊತ್ತು ಟೈಅಪ್ ಆಗಿದೆ. ಓಕೆ, ಈ ಥರ ಇರೋ ಕಾರಣದಿಂದ ಅದು ಯೂಟ್ಯೂಬ್ ಅನ್ನೋದು ದೊಡ್ಡದಾಗೈತೆ ಗೈಸ್. ಅದಕ್ಕೋಸ್ಕರ ಅಲ್ಲಿಂದ ಬಂದು ಇಲ್ಲಿಗೆ ಬರುತ್ತೆ. ಬಟ್ ಈ ಥರ ಇರೋದೆ ಗೈಸ್ ನಮಗೆ ಅರ್ನಿಂಗ್ ಅನ್ನೋದು. ಇನ್ನು ಯೂಟ್ಯೂಬಲ್ಲಿ ನೋಡಿದ್ನಲ್ಲ ಗೈಸ್, ಅದು ರೂಲ್ಸ್ ಐತೆ, ಅದು ಕ್ರೈಟೀರಿಯಾ ಐತೆ, ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಬೇಕು. ಯಾರೆಲ್ಲ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡಿರ್ತೀರ, ಸುಮಾರು ಜನ ಕೇಳ್ತಾರೆ ಬ್ರೋ ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದೀನಿ, ನಾನು ಹೊಸ್ದಾಗಿ ಕ್ರಿಯೇಟ್ ಮಾಡಿ ಫಾಲೋ ಮಾಡಿದ್ರೆ ನಂಗೆ ದುಡ್ಡು ಬರುತ್ತಾ, ನಂಗೆ ಲಕ್ಷಾಂತರ ರೂಪಾಯಿ ಬರುತ್ತಾ ಗೈಸ್? ಅವೆಲ್ಲ ಹಾರ್ಡ್ ವರ್ಕ್ ಮಾಡಲೇಬೇಕು. ನಿಮ್ಮ RPM ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ವೀಡಿಯೋಸ್ಗಳು. ನಿಮ್ಮ RPM ಆಗೋದು ಈ ಥರ ಕಂಟೆಂಟ್ ಕೊಡ್ತಾ ಇರಬೇಕಾದ್ರೆ ಈ ಥರ ಆಗ್ತಾ ಇರುತ್ತೆ ಗೈಸ್. ನೋಡಿ ಯೂಟ್ಯೂಬಲ್ಲಿ ನೋಡಿರಲ್ಲ, ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ನೀವು ತಿಳ್ಕೊಂಡ್ರಿ ಅಂತಂದರೆ ಗೈಸ್, ಯೂಟ್ಯೂಬ್ಗೆ ಹೆಂಗೆ ದುಡ್ಡು ಬರುತ್ತೆ, ಅವ್ರು ನಮ್ಗೆ ಹೆಂಗೆ ದುಡ್ಡು ಕೊಡ್ತಾರೆ, ನಮಗೆ ಏನಕ್ಕಪ್ಪ ಅವ್ರು ದುಡ್ಡು ಕೊಡ್ತಾರೆ ಅಂದರೆ, ನನಗೆ 1000 ಆ್ಯಡ್ಸ್ ಬರುತ್ತೆ ಗೈಸ್, 1000 ಆ್ಯಡ್ಸ್ ಬಂದರೂ 1000 ದುಡ್ಡು ಕೊಟ್ಬಿಡ್ತಾರಾ, 1000 ರೂಪಾಯಿ ಕೊಟ್ಬಿಡ್ತಾರಾ ಅಂತ ಸುಮಾರು ಜನ ಒಂದು ಡೌಟ್ ಇರುತ್ತೆ ಗೈಸ್. ಇಲ್ಲ ಗೈಸ್, ಅದಕ್ಕೆ RPM ಅಂದಿರುತ್ತೆ. ಒಂದು ವೀಡಿಯೋಗೆ ಇಷ್ಟೇ ಒಂದು 1000 ವ್ಯೂಸ್ಗೆ ಈಗ ನೋಡಿ, ಅದರಲ್ಲಿ 3-4 ಥರ ಕ್ಯಾಟಗರಿ ಐತೆ. ಈಗ ಟೆಕ್ ಕ್ಯಾಟಗರಿಗೆ ಒಂದು ದುಡ್ಡು ಅನ್ನೋದು ಕೊಡ್ತಾರೆ, ಬ್ಲಾಗ್ ಅನ್ನೋದು ಒಂದು ದುಡ್ಡು ಅಂತ ಕೊಡ್ತಾರೆ, ಎಜುಕೇಷನ್ ಬಗ್ಗೆ ಒಂದು ವಿಡಿಯೋ ಅಂತ ದುಡ್ಡು ಅಂತ ಕೊಡ್ತಾರೆ. $5,000ಗೆ $1 ಆಗಿರ್ಬೋದು, $1,000ಗೆ 1,000 ವ್ಯೂಸ್ಗೆ $1 ಆಗಿರ್ಬೋದು. ಈ ಥರ ಮ್ಯಾನೇಜ್ಮೆಂಟ್ ಹೋಗ್ತಾ ಇರುತ್ತೆ, ಡೌನ್ ಆಗ್ತಾ ಇರುತ್ತೆ, ಅಪ್ಪ ಬರುತ್ತೆ RPM ಅನ್ನೋದು. ಒಂದೊಂದು ಬ್ಲಾಗ್ಗಳಿಗೆ 5,000 ವ್ಯೂಸ್ ಆದರೂ $1 ಆಗಿರಲ್ಲ. ಈ ಟೆಕ್ ಕ್ಯಾಟಗರಿಗೆ 1,000 ವ್ಯೂಸ್ ಆದ್ರೆ $1 ಮೇಲೆ ಆಗಿರುತ್ತೆ. ಬಟ್ ಈ ಥರ RPM ಅನ್ನೋದು ಹೋಗ್ತಾ ಇರುತ್ತೆ ಗೈಸ್. ಈಗ ಇವತ್ತು ಏನಪ್ಪಾ ಅಂದರೆ, ದುಡ್ಡು ಯೂಟ್ಯೂಬ್ಗೆ ಯಾವ ರೀತಿ ಬರುತ್ತೆ, ಅವ್ರು ನಮ್ಗೆ ಯಾವ ರೀತಿ ಕೊಡ್ತಾರೆ. ನಮ್ಗೆ ಹೆಂಗೆ ದುಡ್ಡು ಬರುತ್ತೆ ಅಂದರೆ, ನಮ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೀವೆಲ್ಲ ನೋಡ್ತೀರಾ, ಒಂದೊಂದು ವ್ಯೂ ಕೊಡ್ತೀರಾ. ಒಂದು ವ್ಯೂ ಅಲ್ಲಿ 1 ಅಡ್ವರ್ಟೈಸ್ಮೆಂಟ್ ಬರ್ಬೋದು, 2 ಬರ್ಬೋದು, 3 ಬರ್ಬೋದು, ಮಧ್ಯದಲ್ಲಿ ಬರ್ಬೋದು, ಲಾಸ್ಟಲ್ಲಿ ಬರ್ಬೋದು. ಈ ಥರ ಅನ್ನೋದು ಇರುತ್ತೆ ಗೈಸ್. ರಿಸ್ಟ್ರಿಕ್ಷನ್ ಅನ್ನೋದು ಇರುತ್ತೆ. ಇಷ್ಟು ನಿಮಿಷ ಅಂದಮೇಲೆ ಇಷ್ಟು ಮಾಡಿದ್ರೆ ಇಷ್ಟು ಅಂತ ದುಡ್ಡು ಅನ್ನೋದು ಇರುತ್ತೆ ಗೈಸ್. ಮೊದಲಿಗೆ ಗೊತ್ತಾಯ್ತಲ್ಲ ಗೈಸ್, ಯೂಟ್ಯೂಬಲ್ಲಿ ಯಾವ ರೀತಿ ಬರುತ್ತೆ, ಯೂಟ್ಯೂಬಲ್ಲಿ ಹೆಂಗೆ ಏನು ಎತ್ತ ಮಾಹಿತಿನೆಲ್ಲ ನೀವು ತಿಳ್ಕೊಂಡ್ರಿ ಅನ್ಸುತ್ತೆ ಗೈಸ್. ಗೈಸ್, ಯಾರೆಲ್ಲ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ಕೊಂಡ್ರೆ ದಯವಿಟ್ಟು ಕ್ರಿಯೇಟ್ ಮಾಡ್ರಿ. ನಿಮ್ಗೆ ಏನೇನು ಬೆನಿಫಿಟ್ ಬೇಕು, ಏನೇನು ಎಲ್ಪ್ ಬೇಕು, ನಾನೆಲ್ಲ ಮಾಡ್ತೀನಿ ಗೈಸ್. ನನಗೆ ಎಲ್ಲ ಗೊತ್ತು ಅಂತ ಹೇಳಲ್ಲ ಗೈಸ್, ನಾನು ಗೊತ್ತಿರೋದನ್ನ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೀನಿ. ಯಾಕಪ್ಪ ಗೊತ್ತಿರೋದು ಕೊಡ್ತೀನಿ ಅಂತ, ಗೊತ್ತಿರೋದ್ರಿಂದ ಕೇಳ್ತಾರೆ. ಈ ಸುಮಾರು ಜನ ಮನೇಲಿ ಹೇಳ್ತಾರೆ ಗೈಸ್, ಯಾವುದು ವರ್ಕ್ ಮಾಡಲ್ಲ, ಇಂಥದ್ದೆಲ್ಲ ಮಾಡ್ಕೊಂಡ್ರೆ ಹೇಳೋಕ್ಕಾಗಲ್ಲ ಗೈಸ್. ಯಾವ ಟೈಮಲ್ಲಿ ಯೂಟ್ಯೂಬಲ್ಲಿ ಎಷ್ಟು ಲಕ್ಷ ಮಾಡ್ತೀರಾ, ಯಾವ ಟೈಮಲ್ಲಿ ಯಾವಾಗ ವೈರಲ್ ಆಗ್ತೀರಾ, ಯಾವ ಟೈಮಲ್ಲಿ ಎಷ್ಟು ವೀಡಿಯೋ ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ, ಹೇಳೋಕ್ಕೆ ಆಗಲ್ಲ ಗೈಸ್. ಯೂಟ್ಯೂಬಲ್ಲೂ ಸೋಷಿಯಲ್ ಮೀಡಿಯಾನು ಅಷ್ಟೇ, ಯೂಟ್ಯೂಬ್ ನೀವು ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀರಾ, ಸುಮಾರು ಜನ ಫೇಸ್ಬುಕ್ಕಲ್ಲಿ ಮಾಡ್ತೀರಾ, ಏನೇನೋ ಮಾಡ್ತೀರಾ, ಬಟ್ ಅದು ಯಾವುದ್ರಲ್ಲೂ ದುಡ್ಡು ಅನ್ನೋದು ಕೊಡಲ್ಲ ಗೈಸ್. ಆದರೆ ಯೂಟ್ಯೂಬ್ ಹಂಗಲ್ಲ ಗೈಸ್. ಯೂಟ್ಯೂಬ್ ಇಸ್ ಅ ಗ್ರೇಟ್. ಯೂಟ್ಯೂಬ್ ಒಂದು ಗ್ರೇಟ್ ಅಂತ ಹೇಳ್ಬೋದು. ಯೂಟ್ಯೂಬ್ಗೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ, ಯೂಟ್ಯೂಬಿಂದ ನಾನು ಸ್ವಲ್ಪ ದಿನ ಅಷ್ಟೋ ಇಷ್ಟೋ ಅರ್ನಿಂಗ್ ಮಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾನೆ ಯೂಟ್ಯೂಬ್ ಬಗ್ಗೆ ನನಗೆ ಪ್ರೌಡ್ ಫೀಲ್ ಐತಿ. ಯಾಕಪ್ಪ ಪ್ರೌಡ್ ಫೀಲ್ ಐತಿ ಅಂದರೆ, ಯೂಟ್ಯೂಬಿಂದ ಏನೋ ಒಂದು ಅಷ್ಟು ಅರ್ನಿಂಗ್ ಮಾಡ್ಬೋದು. ನನಗೆ ಇನ್ನೂ ಗೊತ್ತು, ಅರ್ನಿಂಗ್ ಮಾಡಿದ್ದೀನಿ, ಬಟ್ ಸಿಂಪಲಾಗಿ ಅರ್ನಿಂಗ್ ಮಾಡಿದ್ದೀನಿ. ಅದಕ್ಕೆ ನಾನು ಜಾಸ್ತಿ ಅಂತೂ ಮಾಡಿಲ್ಲ, ಬಟ್ ಸ್ಟಿಲ್ ಏನೋ ಮಾಡಿದ್ದೀನಿ. ನನ್ನ ಖರ್ಚಿಗೆ ಮೇಂಟೈನ್ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಅದರಲ್ಲೂ ಒಂದು ಗ್ರ್ಯಾಜುಯೇಟ್ ತಗೊಳ್ಳೋಷ್ಟು ಕೆಪಾಸಿಟಿ ಐತೆ ಗೈಸ್. ಅದರೊಳಗೆ ಒಂದು 2 ಫೋನು 3 ಫೋನ್ ತಗೋ ಕೆಪಾಸಿಟಿ ನಾನು ಯೂಟ್ಯೂಬಿಂದ ಸಂಪಾದನೆ ಮಾಡಿದ್ದೀನಿ. ಬಟ್ ಅದಕ್ಕೋಸ್ಕರ ಖುಷಿ ಗೈಸ್. ಈ ಥರ ಗೈಸ್ ಇನ್ಫಾರ್ಮೇಷನ್ ಯಾರು ಕೊಟ್ಟಿಲ್ಲ ಗೈಸ್. ಕೊಟ್ಟಿದ್ರೆ ಗೈಸ್ ಲೈಕ್ ಮಾಡ್ಕೊಳ್ರಿ, ವಿಡಿಯೋ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಾನು ಹಾಕೋ ವಿಡಿಯೋಕ್ಕೆ ವಾಟ್ ಟೈಮ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್. ಎಲ್ಲ ಥರ ವಿಡಿಯೋ ನಾನು ಮಾಡ್ತಾ ಇರ್ತೀನಿ, ಚಿಂದಿ ಉಡಾಯಿಸ್ತಾ ಇರ್ತೀನಿ. ಇನ್ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಗುರು, ಇನ್ಮೇಲಿಂದ ಎಂಡ್ ಮಾಡೋ ಅಂತ ಹೇಳ್ತಾ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿ ಯು, ಬಾಯ್. ಅಭಿ ಲೋಕಲ್ ಕನ್ನಡ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡಿ.